ಹೊನ್ನಾವರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಚಿರತೆಯ ಆತಂಕ ಮತ್ತೆ ಉಂಟಾಗಿದ್ದು, ಕಡ್ಲೆ ಗ್ರಾಮ ಪಂಚಾಯತದ ನೀಲ್ಕೋಡಿನ ಮನೆಯ ಆವರಣದಲ್ಲಿದ್ದ ಸಾಕುನಾಯಿಯನ್ನು ಹೊತ್ತೊಯ್ದ ಘಟನೆ ವರದಿಯಾಗಿದೆ. ತಾಲೂಕಿನ ಗ್ರಾಮೀಣ ಭಾಗದ ಜನತೆಯಲ್ಲಿ ಕಾಡುತ್ತಿರುವ ಚಿರತೆಯ ಕಾಟ ಮತ್ತೆ ಉಲ್ಬಣಿಸಿದ್ದು, ಕಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀಲ್ಕೋಡಿನ ಬಾಲಚಂದ್ರ ಪರಮೇಶ್ವರ ಹೆಗಡೆ ಎನ್ನುವವರ ಮನೆಯಲ್ಲಿ ಸಾಕಿದ್ದ ನಾಯಿ ಮರಿಯನ್ನು ರಾತ್ರಿ ಚಿರತೆ ಹೊತ್ತೊಯ್ಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಇದೇ ಗ್ರಾಮದ ಕೂಸುಗೆರೆ ರಾಮಗೌಡ ಮನೆಯ ಆಕಳಿಗೆ ಕಾಡು ಪ್ರಾಣಿಯೊಂದು ಗಂಭೀರ ಗಾಯಗೊಳಿಸಿ ಮೃತಪಡಲು ಕಾರಣವಾಗಿದ್ದು, 2 ದಿನದ ಹಿಂದೆ ಚಿರತೆ ಓಡಾಟದ ಹಿನ್ನೆಲೆ ಚಿರತೆಯೇ ದಾಳಿ ಮಾಡಿರಬಹುದು ಎಂದು ಶಂಕೆ ವ್ಯಕ್ತವಾಗುತ್ತಿದೆ. ಕಳೆದ ಹಲವು ದಿನದಿಂದ ಸಾಲ್ಕೋಡ್, ಹಡಿನ್ಬಾಳ, ಚಂದಾವರ, ಕಡತೋಕ ಭಾಗದಲ್ಲಿ ಚಿರತೆಯ ಓಡಾಟ ಕಾಣಿಸಿಕೊಂಡಿರುವುದಲ್ಲದೆ ನಾಯಿ ಹಾಗೂ ಗೋವಿನ ಪ್ರಾಣಕ್ಕೆ ಕುತ್ತು ತರುತ್ತಿತ್ತು. ಹಲವು ಬಾರಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಬೋನಿಟ್ಟಿದ್ದರು. ಬೆರಳೆಣಿಕೆಯಷ್ಟು ಬಾರಿ ಚಿರತೆ ಹಿಡಿಯಲಾಗಿತ್ತು. ಚಿರತೆ ಬೋನಿಗೆ ಬಿದ್ದಿದೆ ಎಂದು ನೆಮ್ಮದಿ ಪಟ್ಟ ಕೆಲ ದಿನದಲ್ಲೇ ಮತ್ತೆ ಚಿರತೆ ಕಾಣಿಸಿಕೊಳ್ಳುವ ಮೂಲಕ ಆತಂಕ ಮೂಡಿಸುತ್ತಿದೆ. ಈ ಗ್ರಾಮದ ಸುತ್ತಮುತ್ತಲಿನವರಿಗೆ ಆತಂಕ ಎದುರಾಗಿದ್ದು, ಅಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿಯುವ ಮೂಲಕ ಭಯ ಹೋಗಲಾಡಿಸಬೇಕಿದೆ. ಗರ್ನಾಲ್ ಸಿಡಿಸಿ ರಾತ್ರಿ ವೇಳೆ ಇಲಾಖೆ ಅಧಿಕಾರಿಗಳು ಚಿರತೆ ಕಾಣಿಸಿಕೊಳ್ಳುವ ಸುತ್ತಮುತ್ತಲಿನ ಗ್ರಾಮಕ್ಕೆ ವಾಹನದಲ್ಲಿ ಆಗಮಿಸಿ ಗ್ರಾಮಸ್ಥರ ಆತಂಕ ದೂರ ಮಾಡಬೇಕಿದೆ.